ಸುದ್ದಿ ಸಾಕ್ಷಿ ನ್ಯೂಸ್ ಚಾನಲ್ಗೆ ಸ್ವಾಗತ. ಗೌರಿಬಿದನೂರು ತಾಲೂಕಿನ ಕೊನಗಾನಹಳ್ಳಿ ಅರಣ್ಯ ಪ್ರದೇಶದಲ್ಲಿ ಕೊಲೆಯಾದ ಅಲವೇಲಮ್ಮ ಪ್ರಕರಣದ ಹಿಂದೆ ಬೆನ್ನತ್ತಿದ ಪೊಲೀಸರು ಕೆಲವೇ ಗಂಟೆಗಳಲ್ಲಿ ಪ್ರಕರಣವನ್ನು ಭೇದಿಸಿ ಕೃತ್ಯದಲ್ಲಿ ಭಾಗಿಯಾಗಿದ್ದ ಇಬ್ಬರು ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. 5 ದಿನಗಳ ಹಿಂದೆ ಕೂಲಿ ಕೆಲಸಕ್ಕೆಂದು ಮೃತ ಅಲವೇಲಮ್ಮ ರಾಮಾಜಿಲಮ್ಮಳ ಜೊತೆಗೂಡಿ ಸಂಜೀವಪ್ಪ ಎಂಬುವರ ಕೆಲಸಕ್ಕೆ ಹೋಗಿದ್ದಾಳೆ. ಕೆಲಸದ ನಡುವೆ ಆರೋಪಿ ಸಂಜೀವಪ್ಪ ಅಲವೇಲಮ್ಮಳನ್ನು ಪುಸಲಾಯಿಸಿ ಮದ್ಯಪಾನ ಮಾಡಿಸಿದ್ದಾನೆ. ಇದರಿಂದಾಗಿ ನಶೆಯಲ್ಲಿದ್ದ ಅಲವೇಲಮ್ಮಳ ಮೇಲೆ ಆರೋಪಿ ಸಂಜೀವಪ್ಪ ಸತತವಾಗಿ ಅತ್ಯಾಚಾರವೆಸಗಿದ್ದಾನೆ. ಇದರಿಂದಾಗಿ ತೀವ್ರವಾಗಿ ಬಳಲಿದ್ದ ಅಲವೇಲಮ್ಮ ಸ್ಥಳದಲ್ಲಿಯೇ ಉಸಿರು ಚೆಲ್ಲಿದ್ದಾಳೆ. ಇದರಿಂದ ಗಾಬರಿಗೊಂಡ ಆರೋಪಿ ಸಂಜೀವಪ್ಪ ಪರಾರಿಯಾದರೆ ಏನೂ ಗೊತ್ತಿಲ್ಲದವಳಂತೆ ರಾಮಾಂಜಿನಮ್ಮ ಊರು ಸೇರಿದ್ದಾಳೆ. 4 ದಿನಗಳ ನಂತರ ಅಲವೇಲಮ್ಮಳ ಶವ ಕೊನಗನಹಳ್ಳಿ ಪ್ರದೇಶದಲ್ಲಿ ಕಂಡು ಬಂದ ನಂತರ ಗೌರಿಬಿದನೂರು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲು ಮಾಡಿಕೊಂಡ PSI ರಮೇಶ್ ಗುಗ್ರಿ, SP DL ನಾಗೇಶ್ ಹಾಗೂ ಸರ್ಕಲ್ ಇನ್ಸ್ಪೆಕ್ಟರ್ ಸತ್ಯನಾರಾಯಣ ಅವರ ಮಾರ್ಗದರ್ಶನದಲ್ಲಿ ತನಿಖೆಯನ್ನು ಮುಂದುವರಿಸಿ ಪರಾರಿಯಾಗಿದ್ದ ಕೊಲೆ ಆರೋಪಿ ಸಂಜೀವಪ್ಪ ಹಾಗೂ ರಾಮಾಂಜಿನಮ್ಮ ಇಬ್ಬರನ್ನು ಬಂಧಿಸಿ ವಿಚಾರಣೆಗೆ ಒಳಪಡಿಸಿದಾಗ ಕೃತ್ಯ ಬೆಳಕಿಗೆ ಬಂದಿದೆ.